ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಬನ್ನೇರುಘಟ್ಟ ಜಾತ್ರೆ ಸಂದರ್ಭದಲ್ಲಿ ಪಂಚಾಯಿತಿ ಅಧಿಕಾರಿಗಳ ಏಕಪಕ್ಷೀಯ ನಿರ್ಧಾರ ಗ್ರಾಮದಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೌದು, ಪ್ರತಿ ವರ್ಷ ನಡೆಯುವ ಬನ್ನೇರುಘಟ್ಟ ಜಾತ್ರೆಗೆ ಸುಮಾರು 50,000ದಿಂದ 75,000ಕ್ಕೂ ಹೆಚ್ಚು ಭಕ್ತರು ಆಗಮಿಸುತ್ತಾರೆ. ಜಾತ್ರೆಯ ದಿನ ಸಾವಿರಾರು ಬಡ ವ್ಯಾಪಾರಿಗಳು ಬಳೆ, ಏರ್ಪಿನ್, ಆಟಿಕೆ, ಮಡಿಕೆ ಸೇರಿದಂತೆ ಸಣ್ಣ ಪುಟ್ಟ ವಸ್ತುಗಳ ಅಂಗಡಿ ಹಾಕಿ ತಮ್ಮ ಜೀವನೋಪಾಯ ನಡೆಸುತ್ತಾರೆ. ಆದರೆ ಕಳೆದ 20 ವರ್ಷಗಳಿಂದ ಗ್ರಾಮದಲ್ಲಿ ಯಾವುದೇ ಸುಂಕ ಅಥವಾ ಪಾರ್ಕಿಂಗ್ ಶುಲ್ಕ ಸಂಗ್ರಹಿಸಬಾರದು ಎಂಬ ಮಾನವೀಯ ಪರಂಪರೆ ಇದೆ. ಭಕ್ತರಿಗೆ ಮತ್ತು ಬಡ ವ್ಯಾಪಾರಿಗಳಿಗೆ ಅನಾವಶ್ಯಕ ಖರ್ಚು ಬಾರದಂತೆ ಈ ಪದ್ಧತಿಯನ್ನು ಗ್ರಾಮಸ್ಥರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಆದರೆ ಈ ಬಾರಿ ಕಸ ನಿರ್ವಹಣೆ ಹೆಸರಿನಲ್ಲಿ ಪಂಚಾಯಿತಿ ವತಿಯಿಂದ ಸಣ್ಣ ಅಂಗಡಿಗಳಿಗೆ 100 ರೂಪಾಯಿ ಮತ್ತು ದೊಡ್ಡ ಅಂಗಡಿಗಳಿಗೆ 200 ರೂಪಾಯಿಯಿಂದ 300 ರೂಪಾಯಿಯವರೆಗೆ ಶುಲ್ಕ ವಸೂಲಿ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆ ಸುಮಾರು 70% ಅಂಗಡಿಗಳಿಂದ ಹಣ ಸಂಗ್ರಹವೂ ಮಾಡಲಾಗಿದೆ ಎನ್ನಲಾಗಿದೆ. ಈ ವಿಚಾರ ಗ್ರಾಮಸ್ಥರ ಗಮನಕ್ಕೆ ಬಂದ ಬಳಿಕ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿ ಗ್ರಾಮ ಪರಂಪರೆಯ ಬಗ್ಗೆ ತಿಳಿಸಿ ಮುಂದಿನ ಅಂಗಡಿಗಳಿಂದ ಹಣ ಸಂಗ್ರಹಿಸಬಾರದು ಎಂದು ಮನವರಿಕೆ ಮಾಡಲಾಗಿದೆ. ನಂತರ ಅಧಿಕಾರಿಗಳು ಉಳಿದ ಅಂಗಡಿಗಳಿಂದ ಸಂಗ್ರಹವನ್ನು ನಿಲ್ಲಿಸಿದ್ದಾರೆ. ನಮಸ್ತೆ. ಏನಣ್ಣ ಕಲೆಕ್ಷನ್? ಅದೇನೆ. ಹಾಂ ಇಲ್ಲ, ವಿಡಿಯೋ ಮಾಡ್ತೀವಿ. ಏನು ಮುರಳಿ ಕಲೆಕ್ಷನ್ ಏನಕ್ಕಂತೆ? ಕಸದ ರೆಸಿಪ್ಟ್ ಕೊಡ್ತಾರಾ? ಇದೇ ಫಸ್ಟ್ ಟೈಮ್ ಬನ್ನೇರುಘಟ್ಟ ಜಾತ್ರೆನಲ್ಲಿ ಕೇಳಿಸ್ಕೊಳ್ರಿ. ಈ ಅಕ್ಕವ್ರನ್ನೆಲ್ಲ ನಾವು ಚಿಕ್ಕ ಹುಡುಗರಲ್ಲೇನೆ ಊರಲ್ಲಿ ಯಾರೇ ಅಂಗಡಿ ಹಾಕಕ್ ಬಂದ್ರೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಯಾರ ಹತ್ರನೂ ಸುಂಕ ಕೂಡ ಇದ್ ಮಾಡಂಗಿಲ್ಲ ಅಂತ ಹೇಳಿ ಮಾಡಿರೋದು. ಅವ್ರದ್ದು ಅಲ್ಲೆಲ್ಲೈತು ಅವನ್ನ ನೋಡ್ಬೇಕು. ಅವರು ಜಾತ್ರೆ ನಾವು ಹೋಗಿ ಹಿಂಗ್ ಮಾಡ್ತಾರ. ಇನ್ನ ಅವ್ರಿಗೆ ₹1 ಕಲೆಕ್ಷನ್ ಆಗಿಲ್ಲ ಪಾಪ. ₹1 ವ್ಯಾಪಾರ ಆಗಿಲ್ಲ ಅವ್ರಗಳಿಗೆ ಬಂದ್ಬಿಟ್ಟು ಹೇಳಿದ್ರೆ ಎಲ್ಲ ಮಾತಾಡ್ತೀವಿ. ಅದಕ್ಕೆ ಬೇಕಲ್ಲ. ಆಯ್ತಪ್ಪ, ನೋಟಿಸ್ ಕೊಡಿ. ಯಾವಾಗ ನೋಟಿಸ್ ಕೊಡೋದು? ಎಲ್ಲ ಮಾಹಿತಿ ಮೊನ್ನೆ ದೇವಸ್ಥಾನದ್ದು ಕಮಿಟಿ ಮೀಟಿಂಗ್ ಮಾಡಿದ್ರಿ, ಅಲ್ಲಿ ಹೇಳ್ಬೋದಾಯ್ತಲ್ಲ ನೀವು. ಅದಾದ್ಮೇಲೆ ಇದು ಬಂದಿರೋದು. ಒಂದು ವಿಡಿಯೋ ತರ್ಸಿ. ಸಂಗ್ರಹ ಮಾಡಕ್ಕೆ ಅಲ್ಲಲ್ಲ, ನಾವ್ ಹೇಳಿದ್ದೀವಿ ನಮ್ಗೆ ಕಸದ ಸಮಸ್ಯೆ ಇದೆ, ಇದಾದ್ಮೇಲೆ ಕಸ ಎಲ್ಲ ತೆಗಿಬೇಕು. ಆ ಕಸ ಹುಡುಗರಿಗೆ ನೋಡು, ಇವಾಗ ಹುಡುಗರು ಬಂದಿರ್ತಾರೆ ಇಲ್ಲೆಲ್ಲ. ಸರ್ ಅದು ಓಕೆ, ನೀವೇನ್ ಹೇಳ್ತೀರಾ? ಇಷ್ಟು ವರ್ಷ ಹಿಂಗೆ ಯಾರು ಮಾಡ್ತಾರೆ?